ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿನ್ನೆ ವಿಡಿಯೋ. ನಾನು ಫಿಶ್ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಅಂಗಡಿ ಪೌಡ್ರಿಂದ ಯಾವ ಥರ ಕಬಾಬ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಮತ್ತು 1 ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಅರ್ಧ ಕೆ ಜಿ ಫಿಶ್ಗೆ ತೋರಿಸ್ತಾ ಇದ್ದೀನಿ. ಇದು ಈಗ 1 ಪ್ಯಾಕೆಟ್ ಹಾಕ್ತಾ, ಇದ್ರ ಜೊತೆ ನಾನು 1 ಮೊಟ್ಟೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಆ ಪ್ಯಾಕೆಟಲ್ಲೂ ಸ್ವಲ್ಪ ಉಪ್ಪು ಇರುತ್ತೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ನಾನು ಫಿಶ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಅದಕ್ಕೆ ಕಲಿಸ್ಕೊಂಡು ಇವಾಗ ನಾನು ಫಿಶ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾನು ಅರ್ಧ ಕೆ ಜಿ ಅಷ್ಟು ಫಿಶ್ನ ಸಣ್ಣಗೆ ಕಟ್ ಮಾಡಿಸಿ ಹಾಕ್ತಾಯಿದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದು ಹಾಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಮ್ಯಾರಿನೇಟ್ ಆಗಲಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಇದನ್ನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಇವಾಗ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾಯ್ದೆ ಇವಾಗ ನಾನು ಒಂದೊಂದೇ ಫಿಶ್ನ ಹಾಕಿ ಮೊದಲು ಒಂದು 5 ನಿಮಿಷ ಒಂದು ಸೈಡ್ ಬೇಯಿಸಿ, ನೆಕ್ಸ್ಟ್ ಇನ್ನೊಂದು 5 ನಿಮಿಷ 2 ಸೈಡ್ ಬೇಯಿಸಬೇಕು. ಆ ಥರ ಬದಲಾಯಿಸಿ 2 ಸೈಡ್ ಬೇಯಿಸ್ಕೊಂಡ್ರೆ ಫಿಶ್ ಕಬಾಬ್ ರೆಡಿ ಆಗುತ್ತೆ. ಯಾವುದೇ ಕಲರ್ ಹಾಕ್ತೇನೆ, ಜಸ್ಟ್ 1 ಪ್ಯಾಕೆಟ್ ಕಬಾಬ್ ಮಸಾಲೆಯಿಂದ ಮಾಡಿರೋಂಥ. ಲಾಸ್ಟಲ್ಲಿ ಈ ಥರ ಕರಿಬೇವು ಸೊಪ್ಪು ಹಾಕಿ ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ಪ್ಲೀಸ್ ಇಷ್ಟ ಆದರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.